ಪೆನ್ ಡ್ರೈವ್ ಕೇಸ್ ಬಗ್ಗೆ ಬಿಜೆಪಿ ಕಿಡಿಕಾರಿದೆ. ಕೇಸ್ನ ತನಿಖೆ ಆಗಲಿ ಅಂತ ನಾಯಕರು ಆಗ್ರಹಿಸಿದ್ದಾರೆ. ಸಿಎಂ ಡಿಸಿಎಂ ರಹಸ್ಯ ಸಭೆ ಮಾಡಿ ಸಂಚು ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗೋದ್ರಲ್ಲೂ ಕಾಂಗ್ರೆಸ್ ಕುತಂತ್ರ ಇದೆ ಅಂತ ಅಶೋಕ್ ಹಾಗೆಯೇ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ವಿದೇಶಕ್ಕೆ ಹೋಗಿರುವಂತ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರು ಹೋಗುವಂತದಕ್ಕೂ ಕೂಡ ಕಾಂಗ್ರೆಸ್ ಕೈವಾಡ ಇದೆ. ಅದರಲ್ಲಿ ಕಾಂಗ್ರೆಸ್ಸಿನ ಕುತಂತ್ರ ಇದೆ. ತ್ರಿಬಲ್ ಎಸ್ ಸುಜಿತ್ ವಾಲಾ, ಸುಜೇವಾಲಾ, ಸಿದ್ದರಾಮಯ್ಯ, ಶಿವಕುಮಾರ್, ಈ ತ್ರಿಬಲ್ ಎಸ್, ಈ SIT ಇದು ತ್ರಿಬಲ್ ಎಸ್ IT ಇದು ತ್ರಿಬಲ್ ಎಸ್ IT ಇದು ತ್ರಿಬಲ್ ಎಸ್ IT ಪ್ಲಾನ್ ಮಾಡಿದ್ದಾರೆ. ನನಗನ್ಸ್ತೈತೆ ಇದು ಸ್ಕ್ರಿಪ್ಟ್ ರೈಟರ್ ಕತೆ ಅಂತಾರಲ್ಲ, ಕತೆ ಇದು ಚಿತ್ರಕಥೆ, ಈ ಚಿತ್ರಕಥೆ ಬರೆದವರೇ ಅವರು. ಇದರ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯನವ್ರದ್ದು, ಪ್ರೊಡ್ಯೂಸರ್ DK ಶಿವಕುಮಾರ್. ಇದೆಲ್ಲ ಪ್ಲಾನ್ ಮಾಡಿರೋದೇ ಇವರು ಕಾಂಗ್ರೆಸ್ ಅವರು, ಈ ಸುರ್ಜೇವಾಲಾ ಅಂಡ್ ಕಂಪನಿ. ಇಲ್ಲಾಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ದೇಶದ ಮಾನ ಮರ್ಯಾದೆಯನ್ನ, ಅದರಲ್ಲೂ ವಿಶೇಷವಾಗಿ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ ಅಂತೇಳಿ ಒಂದು ರೀತಿ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿರುವಂಥದ್ದು ಸಿದ್ದರಾಮಯ್ಯನವರು. ಇದನ್ನ ಪ್ಲಾನ್ ಮಾಡಿದ್ದಾರೆ, ಕಾಂಗ್ರೆಸ್ ಪ್ಲಾನ್ ಮಾಡಿದ್ದಾರೆ. ಫಸ್ಟ್ ಫೇಸ್ ಎಲೆಕ್ಷನ್ ಪಾರ್ಲಿಮೆಂಟಿನ ರಾಜ್ಯದ ಮೊದಲನೇ ಫಸ್ಟ್ ಫೇಸ್ ಎಲೆಕ್ಷನ್ ಅಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಅವರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅವರು ನಮ್ಮ ಪರವಾಗಿ ಮಾಡಲಿಲ್ಲ, ಕಾಂಗ್ರೆಸ್ಸಿನ ಪರವಾಗಿ ಕೆಲಸ ಮಾಡೋರು. ಹಂಗಾಗಿ ಅವರು ನಮ್ಮ ಪಾರ್ಟಿ ಬಿಟ್ಟು ಹೋಗಿದ್ದಾರೆ. ಜೊತೆನಲ್ಲಿ ಅವ್ರು ಇನ್ನೊಂದು ಹೇಳಿದ್ದಾರೆ, ರೇವಣ್ಣಂದು ಈ ಹಿಂದೆ ನಾನು ಅವರು ಒಂದ್ಸಲ ಇಂಗ್ಲೆಂಡ್ಗೆ ಹೋದಾಗಲೂ ಹಿಂಗೆ ಆಗೋಗ್ಬಿಟ್ಟಿತ್ತು, ಹಿಂಗೆಲ್ಲ ಮಾಡಬೇಡ ಕಣ್ ಸುಮ್ಮನಿರಪ್ಪ ಅಂತ ನಾನು ಬುದ್ಧಿ ಹೇಳಿದ್ದೆ ಅಂತ ಶಿವರಾಮೇಗೌಡ ಹಂಗೆ ಹೇಳಿದವರು ಆ ಪಾರ್ಟಿಯಿಂದಲೇ MP ಆಗಿರೋ ಮಂಡ್ಯದಲ್ಲಿ ಅವರು, ಅಲ್ಲಿಂದನೇ MP. ಇವತ್ತು ದೇವರಾಜೇಗೌಡರಿಗೂ ಮತ್ತು DK ಶಿವಕುಮಾರ್ಗೂ ಇವರು ಮಧ್ಯವರ್ತಿಯಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಶಿವರಾಮೇಗೌಡರು ನಮ್ಮ ಪಾರ್ಟಿಯಿಂದಲೆಲ್ಲ ಪಾರ್ಟಿ ಬಿಟ್ಟು ಹೋಗಿದ್ದಾರೆ. ಅವರು ಇವತ್ತು ಎಡಬಿಡಂಗಿ ಕೂತಿದ್ದಾರೆ. ಮಧ್ಯದಲ್ಲಿ DK ಶಿವಕುಮಾರ್, ದೇವರಾಜೇಗೌಡರು ಮಧ್ಯದಲ್ಲಿ ಏನೇನು ಮಾತಾಡಿದ್ದಾರೆ ಅನ್ನೋಂಥದ್ದೆಲ್ಲ ಸುಮಾರು ನಿನ್ನೆ ತಾವೆಲ್ಲ ಮಾಧ್ಯಮ ತಾವೇ ತಿಳಿಸ್ಕೊಟ್ಟಿದ್ರೆ. ಹಂಗಾಗಿ ಶಿವರಾಮೇಗೌಡರು ನಮ್ಮ ಪಾರ್ಟಿಯಿಂದಲಿಲ್ಲ. ಚೇತನ್ ಈ ಲೋಕಸಭೆ ಚುನಾವಣೆಯಲ್ಲಿ ಅವರ ಮಗ ನಮ್ಮ ಪಾರ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಈ ಚುನಾವಣೆಯಲ್ಲಿದ್ದಾರೆ. ನಮ್ಮ ಬಿಜೆಪಿನಲ್ಲಿ ಇದ್ದಾರೆ ನಾಗಮಂಗಲದಲ್ಲಿ. ಅಂದರೆ ಶಿವರಾಮೇಗೌಡರು ನಮ್ಮ ಪಾರ್ಟಿ ಬಿಟ್ಟು ಹೋಗಿ. ಪೆನ್ ಡ್ರೈವ್ ಕೇಸ್ ಪಾರದರ್ಶಕ ತನಿಖೆ ಆಗ್ತಿಲ್ಲ. SIT ಅಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಪಾರದರ್ಶಕವಾಗಿ ನಡೀತಿಲ್ಲ ಅಂತ HD ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಒಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಮತ್ತೊಂದು DKC ಇನ್ವೆಸ್ಟಿಗೇಷನ್ ಟೀಮ್. SIT ಬಗ್ಗೆ ಮಾಜಿ CM HD ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದು ಹೀಗೆ. ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನಾನು SIT ಕೊಟ್ಟಾಗ ಬ್ರದರ್ಸ್, ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ SIT ಕೊಟ್ಟಾಗ ನಾನು ಅಂದ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ಕೊಡು ಅಂತ ಕೇಳಿದ್ರು. ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು. ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ, ಮನೆಗೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಕೊಳ್ಳಿ, ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದರಲ್ಲಿ